ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಜೇಶ್ ಕುಮಾರ್ ದೊಡ್ಮನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುನಗುಂದ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ನಮ್ಮ ಮಹಾವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಅಡಿಯಲ್ಲಿ ಬರ್ತದೆ. ಇವತ್ತು ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ 5ನೇ ಯೂನಿಟ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಪಾಠವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಆ್ಯಂಡ್ ಮೀನಿಂಗ್ ಆಫ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್. ವಿಷಯ ಇಂಟ್ರೊಡಕ್ಷನ್ ಆ್ಯಂಡ್ ಮೀನಿಂಗ್ ಆಫ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್. ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ನ ಅರ್ಥ. ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದ ಚಾಪ್ಟರ್ or unit. Aim of the chapter is to make students to understand the concept of marketing mix, STP approach and sales promotion. ಈ ಸೆಷನ್ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶ ಏನಾಗಿರ್ತದೆ ಅಂದರೆ, ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು, ಜೊತೆಗೆ STP ಅಪ್ರೋಚ್, ಮಾರ್ಕೆಟಿಂಗ್ ಮಿಕ್ಸ್ನಲ್ಲಿ ಬರ್ತಕ್ಕಂಥ STP ಅಪ್ರೋಚ್, ಸೆಗ್ಮೆಂಟೇಷನ್, ಟಾರ್ಗೆಟ್ and position, segmentation, targeting and positioning approach and sales promotion, ಮಾರಾಟ ಪ್ರವರ್ತನೆ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ಸೆಷನ್ನ ಅಂತ್ಯದಲ್ಲಿ ವಿದ್ಯಾರ್ಥಿಗಳು ಮಾರ್ಕೆಟಿಂಗ್ ಮಿಕ್ಸ್, ಎಸ್ಪೆಷಲಿ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಏನು, ಪ್ರಮೋಷನ್ ಆಫ್ ರಿಟೇಲಿಂಗ್ ಅಂದರೆ ಏನು, ಮಾರಾಟ ಪ್ರವರ್ತನೆ ಅಂದರೆ ಏನು, ಹಾಗೂ ಮಾರುಕಟ್ಟೆ ವಿಭಜನೆ ತಂತ್ರಗಳು ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್. ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ is the range of activities undertaken by a retailer to promote awareness and sales of the company's product. This is different from other types of marketing because of components of the retail trade, such as selling finished goods in small quantities to the consumer or end user, usually from a fixed location. Retail is concerned with the distribution of goods to ultimate customer for consumption and use. ಇಲ್ಲಿ ಮಾರಾಟ ಪ್ರಕ್ರಿಯೆ, ಚಿಲ್ಲರೆ ಮಾರಾಟ ಪ್ರಕ್ರಿಯೆ ಏನು ಒಳಗೊಂಡಿರ್ತದಂತ, ಅಂತಿಮ ಗ್ರಾಹಕರಿಗೆ ಸರಕುಗಳನ್ನು ಪೂರೈಕೆ ಮಾಡ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಕಾರ್ಯವನ್ನು ಚಿಲ್ಲರೆ ವ್ಯಾಪಾರ ಒಳಗೊಂಡಿರ್ತದೆ. ಚಿಲ್ಲರೆ ವ್ಯಾಪಾರಿ ಆಗಿರ್ತಕ್ಕಂಥವನು ಸರಕುಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗ್ರಾಹಕರಿಗೆ ನೀಡಿ ಅವುಗಳನ್ನು ಕೊಂಡುಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥದ್ದು ಅವನ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯವಾಗಿದೆ. ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಮಸ್ಟ್ ಹ್ಯಾವ್ ದ ಫಾಲೋಯಿಂಗ್ ಮಿಕ್ಸಸ್ ಇನ್ ಇಟ್ಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಎ ರಿಟೇಲ್ ಮಿಕ್ಸ್ ಡಿಫೈನ್ಡ್ ಈಸ್ ದ ಮಾರ್ಕೆಟ್ ಪ್ಲಾನ್ ಇನ್ ಪ್ಲೇಸ್ ಟು ಅಡ್ರೆಸ್ ಕೀ ಫ್ಯಾಕ್ಟರ್ಸ್ ಸಚ್ ಆಸ್ ಲೊಕೇಶನ್, price, personnel, services and goods. The retail mix is also referred to as 6 P's. The retail mix will differ based on store and type of product offered to the consumer. Retail marketing mix ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ 6 ಕಾಂಪೋನೆಂಟ್ಗಳನ್ನು ಒಳಗೊಂಡಿದೆ. ಯಾವುವು ಅಂದರೆ ಪ್ರಾಡಕ್ಟು, ಪ್ರೆಸೆಂಟೇಷನ್ನು, ಪೀಪಲ್ಲು, ಪ್ರಮೋಷನ್, ಪ್ಲೇಸ್ ಆ್ಯಂಡ್ ಪ್ರೈಸ್. ಈ ಮೇನ್ 6 ಕಾಂಪೋನೆಂಟ್ಗಳನ್ನು ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಒಳಗೊಂಡಿದೆ. ಈಗ ಒಂದೊಂದನ್ನಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಪ್ರಾಡಕ್ಟ್. ಪ್ರಾಡಕ್ಟ್ ಮೀನ್ಸ್ ಉತ್ಪಾದಿತ ವಸ್ತು. ದ ಕಾರ್ನರ್ ಸ್ಟೋನ್ ಆಫ್ ದ ರಿಟೇಲ್ ಮಾರ್ಕೆಟಿಂಗ್ ಡೆಫಿನಿಷನ್ is the product. In the retail environment, merchandise is classified according to the category into
which it falls. These categories include hard or durable goods such as appliances, furniture, electronic goods and sports equipment, food, etc. And soft goods are consumables. Soft goods includes clothing, furnishing, cosmetics, paper, goods and other items with a typical lifespan of 3 years or less. For example, in a small business selling handmade crafts, the products would likely all fall under a single category. ಉತ್ಪಾದಿತ ವಸ್ತುಗಳನ್ನು ಇಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಹಾರ್ಡ್ ಆರ್ ಡ್ಯೂರಬಲ್ ಗೂಡ್ಸ್ ಆ್ಯಂಡ್ ಸಾಫ್ಟ್ ಗೂಡ್ಸ್, ದೀರ್ಘಕಾಲವಾಗಿ ಬಾಳಿಕೆ ಬರ್ತಕ್ಕಂಥ ಸರಕುಗಳು ಹಾಗೂ ತೀವ್ರಗತಿಯಲ್ಲಿ ನಶಿಸಿ ಹೋಗ್ತಕ್ಕಂಥ ಸರಕುಗಳು ಅಥವಾ ಪೆರಿಷಬಲ್ ಗೂಡ್ಸ್ ಅಂತಂದು ಕರಿತೀವಿ. ಸರಕುಗಳು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಸರಕುಗಳು ಹಾಗೂ ತೀವ್ರಗತಿಯಲ್ಲಿ ಹಾಳಾಗ್ತಕ್ಕಂಥ ಸರಕುಗಳು. ಚಿಲ್ಲರೆ ವ್ಯಾಪಾರಿ ಆಗಿರ್ತಕ್ಕಂಥವನು ಸರಕುಗಳ ಗುಣಮಟ್ಟ ಹಾಗೂ ಸರಕುಗಳ ಸ್ವರೂಪದ ಆಧಾರದ ಮೇಲೆ ತನ್ನ ಮಾರ್ಕೆಟಿಂಗ್ ಮಿಕ್ಸನ್ನು ಅಭಿವೃದ್ಧಿಪಡಿಸಬೇಕಾಗ್ತದೆ. ಪ್ರಾಡಕ್ಟನ್ನು ಮಾರಾಟ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಆ ವಸ್ತುವಿನ ಬಾಳುವಿಕೆಯ ಆಧಾರದ ಮೇಲೆ ಅವನು ಅಳವಡಿಸ್ಕೊಳ್ಬೇಕಾಗ್ತದೆ. ದೆನ್ ಸೆಕೆಂಡ್ ಒನ್ ಮೇನ್ ಕಾಂಪೋನೆಂಟ್ ಪ್ಲೇಸ್. The place where retail marketing occurs helps to define the process. A retail operation can be store-based retail or non-store. ಇಲ್ಲಿ ಪ್ಲೇಸ್ ಉತ್ಪಾದಕ ಅಥವಾ ಇಲ್ಲಿ ಚಿಲ್ಲರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಹೇಳಿದ ಚಿಲ್ಲರೆ ವ್ಯಾಪಾರಿ ಹಾಗೂ ಅಂತಿಮ ಗ್ರಾಹಕನ ನಡುವಿನ ಅಂತರ ಅಥವಾ ಸ್ಥಳ. ಇಲ್ಲಿ ಅವರಿಬ್ಬರ ನಡುವಿನ ಅಂತರ ದೂರ ಇದ್ದಲ್ಲಿ ಬೇರೆ ಇರತಕ್ಕಂಥ ಮಾರ್ಗಗಳನ್ನು ಅನುಸರಿಸಬೇಕಾಗ್ತದೆ. ಅವರು ಸಾಮಾನ್ಯವಾಗಿ ಒಂದೇ ಪ್ರದೇಶದಲ್ಲಿ ವಾಸವಾಗಿರೋದ್ರಿಂದ ಅವರುಗಳಿಗೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಸರಕುಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಚಿಲ್ಲರೆ ವ್ಯಾಪಾರಿಯ ಪ್ರಮುಖ ಕರ್ತವ್ಯ. The next main component of retail marketing mix is price. Price is a major aspect of any retail marketing strategy. The price of merchandise helps to define the methods of retail marketing employed, as well as the target market, store location, and retail format used to sell it. Pricing in the retail environment is based on fulfilling objectives such as covering the cost of sales and overhead, and in accordance with the four basic ರಿಟೇಲ್ ಪ್ರೈಸಿಂಗ್ ಸ್ಟ್ರಾಟಜೀಸ್. ಬೆಲೆ, ವಸ್ತುವಿನ ಬೆಲೆ ನಿರ್ಧಾರ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಬೆಲೆ ಯಾವ ರೀತಿಯಾಗಿರಬೇಕಂದ್ರೆ ಗ್ರಾಹಕನು ಕೊಳ್ಳುವ ರೀತಿಯಲ್ಲಿ ಅಥವಾ ಗ್ರಾಹಕನ ಆರ್ಥಿಕ ಸಾಮರ್ಥ್ಯಕ್ಕನುಗುಣವಾಗಿ ವಸ್ತುವಿನ ಬೆಲೆ ನಿರ್ಧಾರ ಮಾಡಬೇಕಾಗ್ತದೆ. ಅದರ ಜೊತೆಗೆ ಚಿಲ್ಲರೆ ವ್ಯಾಪಾರಿಯಾಗಿರ್ತಕ್ಕಂಥವನು ತಾನು ಮಾರಾಟ ಮಾಡೋದಕ್ಕೋಸ್ಕರ ತರಿಸಿಕೊಂಡಿರ್ತಕ್ಕಂಥ ಸರಕುಗಳಿಗೆ ನೀಡಿರ್ತಕ್ಕಂಥ ಮೊತ್ತ ಜೊತೆಗೆ ಅವನ ಲಾಭವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಬೆಲೆಗಳನ್ನು ನಿರ್ಧಾರ ಮಾಡಬೇಕಾಗ್ತದೆ. ಇಲ್ಲಿ ಬೇರೆ ಬೇರೆ ಇರತಕ್ಕಂಥ ಬೆಲೆ ನಿರ್ಧಾರ ತತ್ವಗಳು ಬರ್ತವೆ. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ, ಪೆನೆಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ, ಕಾಂಪಿಟೇಟಿವ್ ಪ್ರೈಸಿಂಗ್ ಸ್ಟ್ರಾಟಜಿ, ಆ್ಯಂಡ್ psychological pricing. In a small retail business such as selling handicrafts, pricing may be based purely on cost of sales because overhead costs, if they exist, are minimal. Next, another one main component, promotion, pravartane, marata pravartane. Retail marketing lies heavily on the promotional aspect of the marketing mix, as can be seen by the number of print advertisements for consumer goods such as clothing, food, and furniture. Promotions take place in both traditional media such as television, print, outdoor billboards, and radio, as well as new media such as
the internet. The choice of promotional channel is influenced by the factors such as the competitive retail environment, the profit margin on sale, and the budget available for promotion purposes. The success of retail marketing is defined by the success of the business in selling its merchandise. Promotion may be more difficult for a small business because of their lower advertising budgets, but social media provides a low cost method of promotion. ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ಮಾರಾಟವಾಗುವಲ್ಲಿ ಮಾರಾಟ ಪ್ರವರ್ತನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಮಾರುಕಟ್ಟೆಗೆ ಬಿಡುಗಡೆಯಾಗಿರುವ ಸರಕುಗಳ ಕುರಿತಾಗಿ ಗ್ರಾಹಕನಿಗೆ ಮಾಹಿತಿಯನ್ನು ನೀಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರ್ತದೆ. ಅದಕ್ಕಾಗಿಯೇ ವ್ಯಾಪಾರಿ ಸಂಸ್ಥೆಗಳು ಏನು ಮಾಡ್ತವೆ, ಜಾಹೀರಾತನ್ನು ನೀಡ್ತವೆ. ಇಲ್ಲಿ ಜಾಹೀರಾತು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆದರೂ ನೀಡ್ಬೋದು ಅಥವಾ ಈಗಿನ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಮೂಲಕವಾಗಿ ಕೂಡ ಜಾಹೀರಾತನ್ನು ನೀಡಬಹುದಾಗಿದೆ. ಈ ಜಾಹೀರಾತುಗಳು ಗ್ರಾಹಕನನ್ನು ಪ್ರೇರೇಪಣೆ ಮಾಡುವಂತಿರಬೇಕು. ಗ್ರಾಹಕನು ಆ ಸರಕುಗಳನ್ನು ಕೊಳ್ಳಲು ಪ್ರೇರೇಪಣೆಯಾಗ್ತಕ್ಕಂಥ ಜಾಹೀರಾತು, ಆ ಪ್ರಕಾರವಾಗಿರ್ತಕ್ಕಂಥ ಜಾಹೀರಾತುಗಳನ್ನು ನೀಡಬೇಕಾಗಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಜಾಹೀರಾತಿಗೆ ತಗಲ್ತಕ್ಕಂಥ ವೆಚ್ಚವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಜಾಹೀರಾತನ್ನು ನೀಡಬೇಕಾಗ್ತದೆ. Then presentation will have a free-standing location. Will you be located in the mall? How is the location? You have chosen a good fit for your target market. It is during this time you will also want to provide a thorough trade analysis that shows the population in the area and how they are good fit for your business. ಪ್ರಸ್ತುತಿ ಸರಕುಗಳು ಮಾರುಕಟ್ಟೆಗೆ ಬಿಡುಗಡೆಯಾಗಿರ್ತವೆ. ಆ ಬಿಡುಗಡೆಯಾಗಿರ್ತಕ್ಕಂಥ ಸರಕುಗಳನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು, ಪ್ರದರ್ಶನ ಮಾಡ್ತಕ್ಕಂಥದ್ದು ಚಿಲ್ಲರೆ ವ್ಯಾಪಾರಿಯ ಕರ್ತವ್ಯವಾಗಿರುತ್ತೆ. ಹೊಸದಾಗಿ ಬಿಡುಗಡೆಯಾಗಿರ್ತಕ್ಕಂಥ ಸರಕುಗಳ ಕುರಿತಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಗ್ರಾಹಕರಿಗೆ ಕಾಣಿಸ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನು ಪ್ರದರ್ಶನಕ್ಕೆ ಇಡಬೇಕಾಗ್ತದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಹಾಗೂ ಬೇಡಿಕೆ ಹೆಚ್ಚಿರ್ತಕ್ಕಂಥ ಸರಕುಗಳನ್ನು ಒಂದು ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಾರುಕಟ್ಟೆಗೆ ಹೊಸದಾಗಿ ಬಿಡುಗಡೆಯಾಗಿರ್ತಕ್ಕಂಥ ಸರಕುಗಳನ್ನು ಗ್ರಾಹಕರು ಸುಲಭವಾಗಿ ನೋಡುವ ಹಾಗೆ ಪ್ರದರ್ಶನ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅವನು ನಿರ್ದಿಷ್ಟ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದು ಪ್ರದರ್ಶನ ಮೇಳ ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಮಾಲ್ಗಳಲ್ಲಿ ಪ್ರದರ್ಶನ ಮಾಡಬೇಕು. ಈ ರೀತಿಯಾಗಿ ವಸ್ತುವಿನ ಗುಣಮಟ್ಟ ಹಾಗೂ ಬೆಲೆಯನ್ನು ಗಣನೆಗೆ ತೆಗೆದುಕೊಂಡು ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಅನದರ್ ಒನ್ ಮೇನ್ ಕಾಂಪೋನೆಂಟ್, ಪರ್ಸನಲ್. ಹೌ ಆರ್ ಯು ಸೆಲ್ಲಿಂಗ್ ಯುವರ್ ಕಸ್ಟಮರ್ಸ್? ವಾಟ್ ಕೈಂಡ್ ಆಫ್ ಇಂಟರ್ನಲ್ ಮಾರ್ಕೆಟಿಂಗ್ ಸಪೋರ್ಟ್ಸ್ ಯುವರ್ ಸೇಲ್ಸ್ ಟೀಮ್? ವಾಟ್ ಆರ್ ದ ಗ್ರಾಫಿಕ್ಸ್ ದಟ್ ದ set your store apart? What does the signage look like inside and outside of your store? These are key elements by which a company seeks to gain a differential advantage over its competitors. This methodology is required to achieve market. ಸರಕುಗಳನ್ನು ಮಾರಾಟ ಮಾಡುವಲ್ಲಿ ಮಾರಾಟ ಚತುರರ ಹಾಗೂ ಸೇಲ್ಸ್ ಪರ್ಸನಲ್ ಮಾರಾಟಗಾರರ ಕಾರ್ಯಕ್ಷಮತೆ ಕೂಡ ಬಹಳ ಪ್ರಮುಖವಾಗಿದೆ. ಸರಕುಗಳನ್ನು ಕೊಂಡುಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನು ಮಾರಾಟಗಾರರು ಅಥವಾ ವಿಕ್ರಯ ಚತುರರು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಈ ಎಲ್ಲ ಕಾಂಪೋನೆಂಟ್ಗಳು ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ನಲ್ಲಿ ಬರ್ತಕ್ಕಂಥ ಕಾಂಪೋನೆಂಟ್ಸು ಪ್ಲೇಸ್, ಪ್ರೆಸೆಂಟೇಷನ್, ಪೀಪಲ್, ಪ್ರಮೋಷನ್, ಪ್ರಾಡಕ್ಟ್ ಆ್ಯಂಡ್ ಪ್ರೈಸ್ ಇವುಗಳನ್ನು ಮಿಶ್ರಣ ಮಾಡಿ ಸರಿಯಾದ ಮಿಶ್ರಣದೊಂದಿಗೆ ಚಿಲ್ಲರೆ ವ್ಯಾಪಾರಿಯು ಅಧಿಕ ಸಂಖ್ಯೆಯ ಗ್ರಾಹಕರನ್ನು ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ ಕೂಡ ನಾವು ಇಲ್ಲಿ ರೈಸ್ ಮಾಡ್ಬೋದು. ದ ವರ್ಡ್ ರಿಟೇಲ್ ಈಸ್ ಡಿರೈವ್ಡ್ ಫ್ರಮ್
There are four options are there: French, Latin, Spanish, none of the above. Next, components of retail marketing mix. What are the components of retail marketing mix? Place, presentation, people, and all of the above. The answer is all of the above. Like so, another one question: marketing mix is the most visible part of the marketing strategy of an organization. Whether it is true or false. Marketing mix is the most visible part of the marketing strategy of an organization. Yes, surely true. Product mix includes width, presentation, people, all of the above. Product mix. Product mix includes width, presentation, people, all of the above. Examples of pricing strategies: skimming pricing, penetration pricing, competitive pricing, and all of the above. All of the above is the right answer. Totally, marketing activity of retail must be aimed at convenient and easy availability of desired products.